ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪೊಂಗಲ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆದರೆ ಇದು ಪೊಂಗಲ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲು ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ. ಈ ನೀರು ಕಾದಾದ ನಂತರ ಏನು ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಈಗ ನೀರು ಕಾಯ್ತಾ ಇದೆ. ಹಾಗೆ ನಾನು ಇಲ್ಲಿ ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ಹುರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಲೋಟದಷ್ಟು ಹೆಸರುಬೇಳೆನ ಹಾಕ್ಕೊಂಡು ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೀರು ಹಾಗೆ ನೋಡಿ ಇಲ್ಲಿ ನಾನು ಹುರಿತಾ ಇದ್ದೀನಿ ಹೆಸರುಬೇಳೆನ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ. ಸೊ ಹೆಸರುಬೇಳೆ ಎಲ್ಲ ಹುರಿದಿದ್ದಾಯಿತು. ಈಗ ನಾನು ಕುಕ್ಕರ್ ಹಾಕ್ಕೊಂಡು ಒಂದು 2 ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕುಕ್ಕರ್ ಇಟ್ಟಿದ್ದೀನಿ ಹೆಸರುಬೇಳೆನ. ಹಾಗೆ ಇಲ್ಲಿ ನೀರು ಮರಳ್ತಾ ಇದೆ. ಇದಕ್ಕೆ ನಾನು ಈಗ 1 ಗ್ಲಾಸಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ನೀರು ಚೆನ್ನಾಗಿ ಮರಳ್ತಾ ಇದೆ. ಈಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿನ ನಾವು ಇದೇ ರೀತಿ ನೀರಲ್ಲೇ ಬೇಯಿಸ್ಕೋಬೇಕು ಚೆನ್ನಾಗಿ. ಅದೇ ನಾವು ಮಾಮೂಲಿ ಅನ್ನ ಮಾಡ್ತೀವಲ್ಲ, ಅದೇ ಥರನೇ ಅಕ್ಕಿ ನೀರಲ್ಲಿ ಬೇಯಬೇಕು. ನೋಡಿ, ಈಗ ಅಕ್ಕಿ ಎಲ್ಲ ಹಾಕಿದ್ದೀನಿ. ಇದು ಕುದೀತಾ ಇದೆ. ಇಷ್ಟರಲ್ಲಿ ನಾವು ಒಂದು ಜಾರಿಗೆ ನೋಡಿ, ಒಂದು ಜಾರಲ್ಲಿ ನಾನು ಹಸಿ ಕೊಬ್ಬರಿನ ಈ ಥರ ಹಾಕ್ಕೊಂಡಿದ್ದೀನಿ, ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಮತ್ತು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಈಗ ನುಣ್ಣಗೆ ಮಿಕ್ಸಿ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ. ನೋಡಿ, ಈ ಥರ ತರಿಯಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಅಕ್ಕಿ ಇದೊಂದು ಅರ್ಧ ಭಾಗ ಬೆಂದಿದೆ. ಆಗ ನಾನು ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಈಗ ಇದನ್ನು ಕೂಡ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಅದರ ಜೊತೆ ಹಸಿ ಈರುಳ್ಳಿನ ನಾನು ನೋಡಿ, ಈಗ ಅಕ್ಕಿ ನೀಟಾಗಿ ಬೆಂದಿದೆ. ಈ ಥರ ನುಣ್ಣಗೆ ಬೇಯಬೇಕು ಅಕ್ಕಿ, ಆಗಲೇ ಪೊಂಗಲ್ಗೆ ಚೆನ್ನಾಗಿರೋದು. ಸೊ ಇದಕ್ಕೆ ನಾನೀಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಆ ಮಿಶ್ರಣನ ಈಗ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಮಸಾಲೆನ ಈ ಮಸಾಲೆನ ಈಗ ನಾನು ಇದಕ್ಕೆ ನೀಟಾಗಿ ಹಾಕ್ಕೊತಾ ಇದ್ದೀನಿ. ನೀರು ಅಷ್ಟೇ, ಈಗ ನಮಗೆ ತುಂಬ ತೆಳ್ಳಗೆ ಬೇಕು ಅಂದರೆ ಈಗಲೇ ನಾವು ನೋಡಿಬಿಟ್ಟು ಹಾಕ್ಕೋಬೇಕು. ನೋಡಿ, ನಾನು ಮಸಾಲೆನೆಲ್ಲ ಪೂರ್ತಿಯಾಗಿ ಹಾಕಿದ್ದೀನಿ. ಹಾಗೆ ನೀವು ನೀರನ್ನ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಹಾಗೆ ಈ ಮಸಾಲೆನ ಇದರಲ್ಲಿ ಚೆನ್ನಾಗಿ ಹಸಿ ವಾಸನೆ ಆಗೋವರೆಗೂ ಬೇಯಕ್ಕೆ ಬಿಡಬೇಕು. ಒಂದು ನೀಟಾಗಿ ಗೊತ್ತಾಗುತ್ತಲ್ಲ ಸ್ಮೆಲ್ಲಲ್ಲೇ, ಆ ಥರ ನಾವು ಬೇಯಕ್ಕೆ ಬಿಡಬೇಕು. ಇದನ್ನು ಒಂದು ಆಲ್ಮೋಸ್ಟ್ 1 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಲೈಟಾಗಿ ಕುದಿ ಬರ್ತಾ ಇದೆ. ಈಗ ನಾವು ಆಗಲೇ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರುಬೇಳೆನ, ಅದನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಎಲ್ಲನೂ ಚೆನ್ನಾಗೇ ಕುದ್ರೇ ಇದು ಟೇಸ್ಟ್ ಚೆನ್ನಾಗಿರೋದು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೆಸರುಬೇಳೆನ. ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ, ಕುದೀತಾ ಇದೆ. ನೋಡಿ, ಈ ಥರ ಇರಬೇಕು. ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ಚೆನ್ನಾಗಿರಲ್ಲ. ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದಕ್ಕೆ ನಾನು ಫೈನಲಾಗಿ ಈಗ ಒಂದು ಒಗ್ಗರಣೆ ಹಾಕ್ತೀನಿ. ಸೊ ನೋಡಿ, ಒಂದು ಬಾಣಲಿ ನಾನು 2 ಸ್ಪೂನ್ ಆಗುವಷ್ಟು, 2ರಿಂದ 3 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸೊ ಎಣ್ಣೆ ಕಾದಿದೆ. ನಾನು ಸಾಸಿವೆ, ಸ್ವಲ್ಪ ಜೀರಿಗೆನ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಚೆನ್ನಾಗಿರುತ್ತೆ ಜೀರಿಗೆ. ಹಾಗೆ ಕರ್ಬೇವಿನ ಸೊಪ್ಪು ಹಾಕಬೇಕು. ಕರ್ಬೇವಿನ ಸೊಪ್ಪಿಲ್ಲ. ಸ್ವಲ್ಪ ಅರಶಿನ ಹಾಕ್ಕೋಬೇಕು. ನೋಡಿ, ಸಾಸಿವೆ ಎಲ್ಲ ಚಿಟ್ಕಿತಾ ಇದೆ. ಈಗ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆಯೇ 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ.
ಸ್ವಲ್ಪ ಗೋಡಂಬಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಮಾಡಿ. ಸೊ ಈ ಒಗ್ಗರಣೆನ ನಾವು ಪೊಂಗಲ್ಗೆ ಹಾಕಬೇಕು. ಹಿಂಗೆ ಹಾಕಿದಾದ ನಂತರ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪೊಂಗಲ್ಲು ನೋಡಿ ರೆಡಿಯಾಗಿದೆ. ನೀಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಎಲ್ಲ ನೋಡಿ ಈ ಥರ. ಸೊ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ. ಸೊ ಈಗ ಪೊಂಗಲ್ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ. ನನಗೆ ಪೊಂಗಲ್ ಸರ್ವ್ ಮಾಡಿ. ಥ್ಯಾಂಕ್ ಯು so much for watching.